Hello guys, welcome back to another video. This is your favorite Bhavish Vasantidra from Gamer for Santidra. Today we are going to play mm, Roblox, but we are going to play JJS, Jujutsu Shenanigans. This is a very popular game made by JJ Shenanigans. In this game, we will experience JJK, but in Roblox. ನಾನು ಈ ಗೇಮನ್ನು ಮುಂಚೆನೇ ಆಡಿದ್ದೀನಿ, ಅದಕ್ಕೆ ನಿಮ್ಗೊಂದು ಸ್ವಲ್ಪ ಟೂರ್ ತೋರಿಸೋಣ ಅಂತ ಯೋಚನೆ ಮಾಡಿದ್ದೀನಿ. ಅದಕ್ಕೆ ನೋಡಿ ನೀವು ಒಂಚೂರು ಹೇಳಿ ಹೆಂಗಿದೆ ಅಂತ. ಒಂದು ಸಿಕ್ಸ್ ಕಾಂಬೋ ಹಾಕಿದ್ದೀನಿ ಇವಾಗ. ಸಖತ್ ಕಷ್ಟ ಇರುತ್ತೆ ಅನ್ಸುತ್ತೆ ಆಡೋದು, ಸಖತ್ ಈಜಿನೇ ಇರುತ್ತೆ ಅನ್ಸುತ್ತೆ ಆಡೋದು. ಒಂದ್ಸತಿ ಇಂಟರ್ನೆಟ್ ಪ್ರಾಬ್ಲಮ್ ಆಗ್ಬಿಡುತ್ತೆ, ಒಂದ್ಸತಿ ನಾ ಪ್ರಾಬ್ಲಮ್ ಆಗಿರುತ್ತೆ. ಒಂದ್ಸತಿ ಏಮಿ ಪ್ರಾಬ್ಲಮ್ ಆಗಿರುತ್ತೆ, ಇನ್ನೊಂದ್ಸತಿ ಒಂದೊಂದ್ಸತಿ ಮೈಕಲ್ ಜಾಕ್ಸನ್ ಆಗಬೇಕು. ಇವಾಗ ನಿಮಗೆ ಸಿಂಪಲ್ ಆಗಿ ಇದ್ರಲ್ಲಿ ಆಡೋದು ಹೋಗೋದಂದ್ರೆ ಇದ್ರಲ್ಲಿ ಕಷ್ಟ ಆಗುತ್ತೆ. ಅದಕ್ಕೆ ನಿಮಗೆ ಸರ್ವರ್ ಹೋಗಿ ಒಂದು ನಿಮಿಷ ಇರಿ. ಸರ್ವರ್ ಅಲ್ಲಿ ಸರಿ ನಿಮಿಷ ನಾವು ಒಂಚೂರು ಟೈಮ್ ಕೊಟ್ಬಿಡಿ. ಸರ್ವರ್ಸ್ ಎಲ್ಲ ಇತ್ತು ಇಲ್ಲಿ ಒಂದು ನಿಮಿಷ. ಸಾರಿ ವೆರಿ ಮಚ್, ಒಂದು ಸ್ವಲ್ಪ ಸರ್ವರ್ ಚೇಂಜ್ ಮಾಡ್ಕೋಬೇಕಿತ್ತು. ಸರ್ವರ್ ಇದೆ ನಮಗೆ. ಒಂದೇ ಒಂದು ಸೆಕೆಂಡ್. ಇದರಲ್ಲಿ ಸರ್ವರ್ ಫ್ರೀ ಇರುತ್ತೆ, ಸರ್ವರ್ ನೀವೇ ಕ್ರಿಯೇಟ್ ಮಾಡ್ಕೋಬೋದು. ಹಂಗಿದ್ರೆ ನಿಮಗೆ ಸಿಂಗಲ್ ಪ್ಲೇಯರ್ ಆಡಬೇಕು, ಎಕ್ಸ್ಪೀರಿಯನ್ಸ್ ನೋಡೋಕೆ ಫಸ್ಟ್ ಆಮೇಲೆ ಆಡಬೇಕು ಅಂದರೆ ಇದೆಲ್ಲ ಆಡ್ಬೋದು. ಸರ್ವರ್ಸಿಗೆ ಬನ್ನಿ, ಸರ್ವರ್ ಕ್ರಿಯೇಟ್ ಮಾಡ್ಕೊಳ್ಳಿ, ಆಡ್ಕೊಳ್ಳಿ. ಸರ್ವರ್ ಕ್ರಿಯೇಟ್ ಮಾಡಿದ್ದೀನಿ, ಸರ್ವರಿಗೆ ಬಂದಿದ್ದೀನಿ. ಫಸ್ಟ್ ನಿಮ್ಗೆ ಹೇಳ್ಕೊಡೋದೇನು ಅಂದರೆ ಸ್ಟಾರ್ಟಿಂಗ್ ಕ್ಯಾರೆಕ್ಟರ್ ಹೆಂಗೆ ಚೂಸ್ ಮಾಡೋದು ಅಂತ. ಫಸ್ಟು ಇಲ್ಲಿ ಮೇಲ್ಗಡೆ ಶಿಫ್ಟ್ ಲಾಕ್ ಇರುತ್ತೆ, ಶಿಫ್ಟ್ ಲಾಕಲ್ಲಿ ಡೆವಲಪ್ ಆಗಿರುತ್ತೆ, ಶಿಫ್ಟ್ ಲಾಕ್ ಆಗುತ್ತೆ, ಇಲ್ಲಾಂದರೆ ಮೌಸ್ ಬರುತ್ತೆ. ಶಿಫ್ಟ್ ಓದಬೇಕು ಹೇಳ್ತಿದ್ದೀನಿ. ಈಗ ಇಲ್ಲಿ ಕ್ಯಾರೆಕ್ಟರ್ಸ್ ಇರುತ್ತೆ, ಕ್ಯಾರೆಕ್ಟರ್ಸ್ ಮೇಲೆ ಓದಿದ್ರೆ ನಿಮ್ಗೆ ಎಲ್ಲ ಕ್ಯಾರೆಕ್ಟರ್ ಏನೇನಿದೆ ಎಲ್ಲ ಇರುತ್ತೆ. ಕೆಲವೊಂದು ಕ್ಯಾರೆಕ್ಟರ್ಸ್ ಮಾತ್ರ ಲಾಕ್ ಆಗಿದೆ ರೋಬಾಕ್ಸ್ಗೆ, ಅದಕ್ಕೆ ಅದ್ರ ಪ್ರಕಾರ ನೋಡ್ಕೊಳ್ಳಿ. ಡಿಸಾಸ್ಟರ್ ಪ್ಲಾನ್ಸ್ ಇದೆ, ಅಂದರೆ ಅದು ಲಾಕ್ ಆಗಿದೆ, ಇತ್ತು ಮುಂಚೆ ಆ್ಯಕ್ಚುಲಿ, ಇವಾಗ ಲಾಕ್ ಆಗಿದೆ. ಆದರೆ ಮ್ಯಾನ್ ಅಂದರೆ ಮರ್ತೋಗ್ಬಿಟ್ಟೆ, ಸರಿ ಮರ್ತೋಗ್ಬಿಟ್ಟೆ. ಟ್ರೂ ಕ್ಯಾನು ಡಿಸಾಸ್ಟರ್ ಪ್ಲಾನ್ಸ್ ಇಬ್ಬರೇ ಇವಾಗ ಸದ್ಯಕ್ಕೆ ಇದಾಗಿರೋದು. ಅದಕ್ಕೆ ನೆಕ್ಸ್ಟ್ ಟೈಮ್ ಅಕಸ್ಮಾತ್ ಅಂದರೆ ಪಾಸ್ ತೊಗೊಂಡಾಗ ತೋರಿಸ್ತೀನಿ ನಿಮಗೆ, ಓಕೆನಾ? ಈಗ ಸದ್ಯಕ್ಕೆ ಫಸ್ಟ್ ಕ್ಯಾರೆಕ್ಟರ್ ಆರ್ನಡ್ ಒನ್ ಅಂದರೆ ಗೋಜೋ ಹತ್ತಿರ. ಗೋಜೋ ಹತ್ತಿರ ಮೂವ್ ಸೆಟ್ಟಲ್ಲಿ ನಿಮಗೆ 4 ಮೂವ್ ಸಿಗುತ್ತೆ, ಮತ್ತು ಒಂದು ಸ್ಪೆಷಲ್ ಮೂವ್ ಸಿಗುತ್ತೆ. ನನಗೆ ಕಾಂಬೋ ಗೊತ್ತಿರೋದು ಅಂದರೆ ಗೋಜೋ ಹತ್ತಿರ ಇದ್ರಲ್ಲಿ ಮಾತ್ರ ಕಾಂಬೋ ಗೊತ್ತಿರೋದು, ಬೇರೆ ಕಾಂಬೋ ಗೊತ್ತಿರೋ ಯೂಟ್ಯೂಬಲ್ಲಿ ಎಷ್ಟೊಂದು ಸಿಗುತ್ತೆ, ಅದ್ರ ಪ್ರಕಾರ ನೋಡ್ಕೊಳ್ಳಿ. ಫಸ್ಟು ಮೇಲೆ M1s ಬ್ಲೂ M1s ಕಾಣಕ್ಕೆ ಬರುತ್ತೆ. ನೆಕ್ಸ್ಟು ಟಾರ್ಗೆಟ್ ಲ್ಯಾಪ್ಸ್ ಬ್ಲೂ ಟೆಕ್ನಿಕ್ಸು ಅಟ್ರಾಕ್ಷನ್ ಇರುತ್ತಲ್ಲ ಅದು. ನೆಕ್ಸ್ಟು ರಿವರ್ಸಲ್ ರೆಡ್, ಆಮೇಲೆ ರ್ಯಾಬಿಟ್ ಪಂಚಸ್ಸು, ಆಮೇಲೆ ಟ್ವಿನ್ ಫೋಲ್ಡ್ ಕಿಕ್ಸು. ನೆಕ್ಸ್ಟು ಸ್ಪೆಷಲ್ ಮೂವ್ ಹೇಳಿದ್ನಲ್ಲ ಅದೇ ಟಿ ಪಿ ಆಗುತ್ತೆ ಒಂಥರ. ಇವಾಗ
ಇವಾಗ ನಿಮಗೆ ಇದು ತೋರಿಸ್ತೀನಿ. ಫಸ್ಟ್ ಕಾಂಬೋ ನಿಮಗೆ 1 ಮತ್ತು 6 ಕ್ವೆಶನ್ ನಿಮ್ಗೆ ಯಾಕೆ ಸೆಟ್ ಆಗಿದೆ ಅದು 1 ಮತ್ತು 6. 1 ಸೆಲೆಕ್ಟ್ ಮಾಡ್ಕೊಳ್ಳಿ, ಮೇಲೆ ಹಾಕೊಳ್ಳಿ. ಸರಿ ಸ್ವಲ್ಪ ಇದಾಯಿತು. ಇಲ್ಲಾಂದರೆ ಇನ್ನೊಂದು ಕಾಂಬೋ ತೋರಿಸ್ತೀನಿ, ಅದು ಸ್ವಲ್ಪ ಲೋಡ್ ಆಗಲಿ. 3, 4 ಒಟ್ಟಿಗೆ ಇಟ್ಕೊಳ್ಳಿ. ಸಿಂಪಲ್ 6 3, 4 ಒಟ್ಟಿಗೆ ಇಟ್ಕೊಂಡ್ರೆ ಆ ಥರ 6 ಕಾಂಬೋ ಬರುತ್ತೆ. ಇವಾಗ ಇಲ್ಲಿದೆ. ಇವಾಗ 2 ಮತ್ತು 6 ಹಿಂದೆ ಬಂದು ಲ್ಯಾಪ್ಸ್ ರೆಡ್, ರಿವರ್ಸಲ್ ರೆಡ್, ಹಿಂದೆ ಮೇಲೆ ಇದು ಕಡೆ ಮೇಲೆ. ನೆಕ್ಸ್ಟು 1 ಒತ್ತಿ. ಸಾರಿ, ಸ್ವಲ್ಪ ಗ್ಲಿಚ್ ಆಗಿದೆ ಇದು ಗೇಮು. ಅದಕ್ಕೆ ಸ್ವಲ್ಪ ಹಂಗೆ ಆಗ್ತದೆ. ಬೇರೆ ಏನಾದ್ರು ಕರೆಕ್ಟಾಗಿರುತ್ತೆ. 2 ಮತ್ತು 6 ಮತ್ತೆ ತೋರಿಸ್ತೀನಿ. 2, 6 ಒಟ್ಟಿಗೆ ಇಟ್ಕೊಳ್ಳಿ. ಹಿಂದೆ ಬರುತ್ತೆ, ರಿವರ್ಸಲ್ ರೆಡ್ ಯೂಸ್ ಆಗುತ್ತೆ. ಬೇಸ್ ಫಾರ್ಮಲ್ಲಿ ಇಷ್ಟೇ ಗೊತ್ತಿರೋದು ನನಗೆ. ಏನಾರ ಬೇಕು ಅಂದರೆ ಯೂಟ್ಯೂಬಲ್ಲಿ ಚೆಕ್ ಮಾಡಿ, ಯೂಟ್ಯೂಬಲ್ಲಿ ಎಷ್ಟೊಂದಿರುತ್ತೆ. ಇವಾಗ ಒಂದ್ಸರಿ ಟ್ರೈ ಮಾಡ್ತೀನಿ ನಾನು ವರ್ಕ್ ಮಾಡಿಸೋದಕ್ಕೆ ಅದನ್ನು. 1 ಮತ್ತು 6 ಓದಿದ್ರೆ ಈ ಥರ ಕಾಂಬೋ ಬರುತ್ತೆ. ಫಸ್ಟು ಲ್ಯಾಪ್ಸ್ ಬ್ಲೂ ಮೇಲ್ಗಡೆ ಹೋಗುತ್ತೆ, ಆಮೇಲೆ 6 ಹೊತ್ತಿದಾಗ ಅಟ್ರಾಕ್ಷನಿಂದ ಬ್ಲಾಸ್ಟ್ ಆಗುತ್ತೆ. ಇನ್ನೊಂದು ತೋರಿಸ್ತೀನಿ. ಕ್ಯೂವಿಂದ ಡ್ಯಾಶ್ ಆಗುತ್ತೆ, ಈಗ ಹೇಳ್ತಿದ್ದೀನಿ. 1 ಮತ್ತು 6 ಮತ್ತೆ ಮಿಸ್ ಮಾಡಿಕೊಂಡೆ. ಕಾನ್ಷಿಯಸ್ ಇನ್ನೊಂದ್ಸತಿ ಎಕ್ಸಾಂಪಲ್ ಕೊಡ್ತೀನಿ. 1 ಒತ್ತಿ, ವ್ಯೂಯಿಂಗ್ ಎರರ್, ಏನು ಮಾಡೋಕ್ಕಾಗಲ್ಲ. ಫಸ್ಟ್ ಇವಾಗ ಅಲ್ಟಿಮೇಟ್ ಅನ್ಲಾಕ್ ಮಾಡ್ಕೊತೀನಿ, ಆಮೇಲೆ ನಿಮ್ಗೆ ತೋರಿಸ್ತೀನಿ. ಬ್ಲ್ಯಾಕ್ ಫ್ಲಾಶ್ ಬರೋ ಚಾನ್ಸಸ್ ಕೂಡ ಇದೆ, ಅದಕ್ಕೆ ಎಕ್ಸ್ಪೆಕ್ಟ್ ಮಾಡಿ ಬ್ಲ್ಯಾಕ್ ಫ್ಲಾಶ್ ಬರ್ಬೋದು ಯಾವಾಗ ಬೇಕಾವಾಗ. ಹಿಟ್ ರೇಟ್ ಕರೆಕ್ಟಾಗಿದ್ದರೆ ಬ್ಲ್ಯಾಕ್ ಫ್ಲಾಶ್ ಬಂದೇ ಬರುತ್ತೆ. ಜಿ ಅನ್ಲಾಕ್ ಮಾಡಿಕೊಂಡ್ರೆ ಲೆಟ್ಸ್ ಗೆಟ್ ಲಿಟಲ್ ಕ್ರೇಜಿ ಅಂತ ಅನಿಮೇಷನ್ ಬರುತ್ತೆ. ಫಸ್ಟ್ ಟೆಕ್ನಿಕ್ ಲ್ಯಾಪ್ಸ್ ಬ್ಲೂ, ಹಿಂಗೆ ಟರ್ನ್ ಮಾಡ್ಕೊಂಡು ಇದು ಮಾಡ್ಕೋಬೋದು. ಸೆಕೆಂಡ್ ಟೆಕ್ನಿಕ್ ರಿವರ್ಸಲ್ ರೆಡ್. ಜೋರಾಗಿ ಬರುತ್ತೆ, ರೀಕಾಲ್ ಆಗ್ಬೋದು. ಫೋರ್ತ್ ಟೆಕ್ನಿಕ್ ಇನ್ಫಿನಿಟ್ ವಾಯ್ಡ್. ಇವಾಗ ಹಾಲೋ ಪರ್ಪಲ್ನ ಹಿಂಗಾರ ಬಿಡ್ಬೋದು ಪೂರ್ತಿ ಇದಾಗೋ ಥರ, ಅಥವಾ ಹಾಲೋ ಪರ್ಪಲ್ನ ಹಾಲೋ ನ್ಯೂಕ್ ಥರನೂ ಬಿಡ್ಬೋದು. ಇದೇ ಹೇಳಿದ್ ನಾನು. ಬ್ಲ್ಯಾಕ್ ಫ್ಲಾಶ್ ರಿವರ್ಸ್ ರೆಡ್ಡಿಂದ ಬ್ಲ್ಯಾಕ್ ಫ್ಲಾಶ್ ಬರುತ್ತೆ. 2 ಮತ್ತು 6 ಇಟ್ಕೋಬೇಕು ಅದು ಬರ್ಸೋದಕ್ಕೆ. ಸ್ಟಾರ್ಟಿಂಗ್ ಕರೆಕ್ಟಾಗಿ ಬರೆಸ್ತಿದೆ, ಯಾಕೋ ಮರ್ತೋಗ್ಬಿಟ್ಟಿದ್ದೀನಿ. ಇವಾಗ ನೋಡಿ ಹಿಂದೆ ಬರುತ್ತೆ. ಸರಿ ಸ್ವಲ್ಪ ಟೆಕ್ನಿಕಲ್ ಏರ್ ಆಗಿಬಿಟ್ಟಿದೆ.
ನಿಮಗೆ ಬ್ಲ್ಯಾಕ್ ಸ್ಟ್ರೆಸ್ ಹಿಟ್ಟಿಂಗ್ ಲೆವೆಲ್ ಜಾಸ್ತಿ ಬೇಕು ಅಂದರೆ M1 ಯೂಸ್ ಮಾಡ್ತೀರಿ, ಬ್ಲ್ಯಾಕ್ ಸ್ಟ್ರೆಸ್ ಹಿಟ್ಟಿಂಗ್ ಲೆವೆಲ್ ಜಾಸ್ತಿ ಬರುತ್ತೆ. ಇವಾಗ 1R ಸ್ವಲ್ಪ ಬೇಗ ಓದ್ಬೇಕು, ಸ್ವಲ್ಪ ರೀಕಾಲ್ ಟೈಮ್ ಇರುತ್ತೆ, ಅದಕ್ಕೆ ಮೇಲೋಗಿದ ತಕ್ಷಣ ಓದ್ತಿಬಿಡು. ನಾನು ಸ್ವಲ್ಪ ಯಾಕೋ ಇತ್ತೀಚೆಗೆ ಹಿಂಗಾರು ಯೂಸ್ ಮಾಡ್ಬೋದು. ಡಮ್ಮಿ ಡೆಡ್, ಬೇರೆ ಡಮ್ಮಿ ಹತ್ರ ಹೋಗ್ಬೇಕು. ಕ್ಯೂ ಇಂದ ಡ್ಯಾಶ್ ಇರುತ್ತೆ, ಡ್ಯಾಶ್ ಮೂವ್ ಯೂಸ್ ಮಾಡ್ಕೋಬೋದು. ಡ್ಯಾಶ್ ಸ್ವಲ್ಪ ಲೋಡ್ ಆಗೋಕ್ಕೆ ಅಂತ ಆಗುತ್ತೆ, ಅದ್ರ ಹಿಟ್ ಇರುತ್ತೆ, ಹಿಟ್ ಎಫೆಕ್ಟ್ ಇರುತ್ತೆ ಡ್ಯಾಶಲ್ಲಿ. ಇವಾಗ M1 ಮಾಡ್ತಿದ್ದೀನಿ. M1 ಅಲ್ಲಿ ಅವಾಗ ಇದು ಸಿಗುತ್ತೆ ನಿಮಗೆ, ಹಿಟ್ ಎಫೆಕ್ಟ್ ಸಿಗುತ್ತೆ. ಇವಾಗ ರಿವರ್ಸ್ ಹೊಡೆದು ಹಿಂದೆಯಿಂದ ಹೊಡೆಯೋದು, ರ್ಯಾಪಿಡ್ ಪಂಚಸ್ಸು. M1 ಸುತ್ತಾರೆ, ಬ್ಲ್ಯಾಕ್ ಪ್ಲೇಸ್ ಬರುತ್ತೆ. ಇವಾಗ ನಿಮಗೆ ತೋರಿಸ್ತೀನಿ ಹಾಲೋ ನ್ಯೂಕ್. ಆಕ್ಟಿವೇಟ್ ಮಾಡಿದ ತಕ್ಷಣ ಹಾಲೋ ಸ್ವಲ್ಪ ಹೋಲ್ಡಲ್ಲಿ ಇಕ್ಕಿರಿ. ವರ್ಕ್ ಆಗಲಿಲ್ಲ. ಆದ್ರೆ ಪರವಾಗಿಲ್ಲ, ನಿಮಗೆ ರಿವರ್ಸ್ ರೆಡ್ ಮ್ಯಾಕ್ಸ್ ಅಂತ ತೋರಿಸ್ತೀನಿ. ಬ್ಲ್ಯಾಕ್ ಸ್ಲ್ಯಾಶ್ ಹಿಂಗೆ 2R ಮತ್ತೆ ಪಂಚಸ್ ಇಟ್ಕೊಂಡು ನೀವು ಬ್ಲ್ಯಾಕ್ ಟ್ರೇಸ್ ಮಾಡ್ಬೋದು. ಇನ್ನೊಂದ್ಸರಿ ತೋರಿಸ್ತೀನಿ. 2 ಒತ್ತಿ, R ಒತ್ತಿ, ಸಾರಿ 6 ಐಸ್ ಮುಗಿದಿದೆ, ಇಲ್ಲ ಮುಗಿದಿಲ್ಲ, ಸಾರಿ. ಆಗ 3 ಹಾಲೋ ಪರ್ಪಲ್, ಮುಗಿದಿದೆ. ಸಾರಿ ಗೈಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ. ನಾನು ಪೂರ್ತಿ ಆಗಲಿ, ನೆಕ್ಸ್ಟ್ ವಿಡಿಯೋದ ಪಕ್ಕ ಎಲ್ಲ ತೋರಿಸ್ತೀನಿ. ಅದಕ್ಕೆ ಸಯೋನರ, ಬೈ ಬಾಯ್.